ಅವ್ರ ಕಷ್ಟ ಜೀವಿಗಳು ಅವ್ರ ಯಜಮಾನ್ರಿ ದುಡ್ಡು ಕೊಡತಾರ, ಒಬ್ಬೊಬ್ರು ಕೊಡಲ್ಲ. ಪಾಪ 10-5 ರೂಪಾಯಿಗೆಲ್ಲ ತರಕಾರಿ ಕಟ್ ಕಳಿಸ್ತೀವಿ ನಾವು. ಎಲ್ಲ ಕಮ್ಮಿನೇ. ನಿಮಗೆ ಒಂದ್ ಹೊತ್ತಿಗೆ ಸಾಂಬಾರ್ ಅಷ್ಟು ಕೊಡ್ತಾರ ಅವರು? 2 ಹೊತ್ತು ಆಗುತ್ತೆ. ತರಕಾರಿ ತಿನ್ನಿ, ಕಾಯಿಲೆಯನ್ನ ದೂರ ಮಾಡಿ. ಇನ್ನೊಂದು, ಆ ತರಕಾರಿ ಈ ತರಕಾರಿ ಆಗಲ್ಲ ಅಂತ ಹೇಳ್ತಾ ಇರ್ತೀರಾ. ಯಾವುದೇ ತರಕಾರಿಯಿಂದ ಕೂಡ ಯಾವುದೇ ಕಾಯಿಲೆ ಬರಲ್ಲ. ನಮಸ್ಕಾರ ಬೆಂಗಳೂರು. ಇವತ್ತು ನಾನು ಬೆಂಗಳೂರಿನ ಚೋಳುಪಾಳ್ಯದಲ್ಲಿದ್ದೇನೆ. ಚೋಳುಪಾಳ್ಯದಲ್ಲಿ ಇಲ್ಲೊಂದು ತರಕಾರಿ ಅಂಗಡಿಯಲ್ಲಿ ಒಂದು ಹೊತ್ತಿನ ತರಕಾರಿಯನ್ನ ಕೊಡ್ತಾರೆ. ಒಂದು ಹೊತ್ತಿಗೆ ಆಗ್ತಕ್ಕಂತ ತಿಂಡಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಏನೇ ಮಾಡಿ ಒಂದು ಹೊತ್ತಿಗೆ ಆಗಿರ್ತಕ್ಕಂತ ತರಕಾರಿ ಕೊಡ್ತಾರೆ. ಇದು ತುಂಬಾ ಫೇಮಸ್. ಬನ್ನಿ ಹಾಗಾದ್ರೆ ಇಲ್ಲಿ ಯಾವ್ಯಾವ ತರಕಾರಿ ಸಿಗುತ್ತೆ, ಹೆಂಗೆ ಇವರು ತರಕಾರಿಯನ್ನ ಕೊಡ್ತಾರೆ ಅಂತ ನೋಡೋಣ. ಕಮಾ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಹೆಸರು ಹೇಳಿ. ನಿಜಲಿಂಗಪ್ಪ ಅಂತ. ಯಾವ ಊರು? ಕೊಪ್ಪಳ ಸರ್ ನಮ್ದು. ನಾವ್ ಅಲ್ಲೇ ಚಿಕ್ಕ ವಯಸ್ಸಿಗೆ ಬಂದಿದ್ವಿ. ಇಲ್ಲಿ 35 ವರ್ಷ ಆಯ್ತು ಬಂದು. ಸರ್, ನೀವು ಇಲ್ಲಿ ಒಂದು ಹೊತ್ತಿನ ಸಾಂಬಾರಿಗೆ ತರಕಾರಿ ಕೊಡ್ತೀರಾ ಅಂತ ಬಾರಿ ಫೇಮಸ್ ಆಗಿದ್ದೀರಾ ಇಲ್ಲಿ. ಹೌದು ಸರ್. ಎಲ್ಲಾ ಕಡೆ ಹೋದ್ರೆ ನೀವು ಅರ್ಧ ಕೆಜಿ, 1/4 ಕೆಜಿ, 3 ಕೆಜಿ ತಗೊಳ್ಳಿ ಅಂತ ಹೇಳ್ತಾರೆ. ನೀವು ಹೆಂಗೆ ಒಂದು ಹೊತ್ತಿನ ಇದಕ್ಕೆ ನೀವು ತರಕಾರಿ? ನಮ್ಮ ಏರಿಯಾದಲ್ಲಿ ಬಡ ಜನ ಇದಾರೆ ಸರ್. ನಾವು ಹೋಲ್ಸೇಲ್ ತರದ ಐಟಮ್ ಎಲ್ಲ ಮೂಟೆ ಹಾಕ್ಸ್ತೀವಿ. ಹಂಗಾಗಿ ನಮ್ಗೆ ಲಾಭ ಸ್ವಲ್ಪ ಇರೋದ್ರಿಂದ ಬಡವ್ರು ಇರ್ತಾರಲ್ವ ಸರ್, ಅವ್ರ 10-5 ರೂಪಾಯಿ ಅವ್ರ ಕಷ್ಟ ಜೀವಿಗಳು ಅವ್ರ ಯಜಮಾನ್ರಿ ದುಡ್ಡು ಕೊಡತಾರ, ಒಬ್ಬೊಬ್ರು ಕೊಡಲ್ಲ. ಪಾಪ 10-5 ರೂಪಾಯಿಗೆಲ್ಲ ತರಕಾರಿ ಕಟ್ ಕಳಿಸ್ತೀವಿ ನಾವು. ಸಾಮಾನ್ಯವಾಗಿ ಈ ಏರಿಯಾದಲ್ಲಿ ಫ್ರಿಜ್ಗಳು ಕಮ್ಮಿ, ಫ್ರಿಜ್ ಅಲ್ಲಿ ತರಕಾರಿ ಯೂಸ್ ಮಾಡೋದು. ಹೌದು. ಡೈರೆಕ್ಟ್ ಆಗಿ ಗದ್ದೆಯಿಂದ ಇಲ್ಲಿ ನಿಮ್ಮ ಅಂಗಡಿ ಬರುತ್ತೆ. ಹೆಂಗೆ ಸರ್? ನಾವು ರೈತರ ಹತ್ರನೇ ಖರೀದಿ ಮಾಡ್ತೀವಿ ಸರ್. ದಾಸನಪುರ ಮಾರ್ಕೆಟ್ಗೆ ಹೋಗ್ತೀವಿ. ಇಲ್ಲಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ರಾಜಸ್ಥಾನ ಅಷ್ಟೇ ಅಲ್ಲ, ತಮಿಳುನಾಡು ಅಷ್ಟೇ ಅಲ್ಲ, ಆಂಧ್ರ ಅಲ್ಲ, ದೇಶದ ಯಾವುದೇ ಜನ ಇಲ್ಲಿಗೆ ಬರ್ಲಿ ಅವರ ಒಂದು ತರಕಾರಿ ಕೂಡ ಇಲ್ಲಿ ಸಿಗುತ್ತೆ. 90ರ ದಶಕದಲ್ಲಿ 25 ರೂಪಾಯಿ ತಗೊಂಡೋಗಿ ಸಾಕಾಗಿತ್ತು. ಸಂತೆಗೆ ಒಂದು ಬ್ಯಾಗ್ ತರಕಾರಿಯನ್ನ ತರ್ಬೋದಾಯ್ತು. ಈಗ ನೀವು 2,500 ತೆಗೆದುಕೊಂಡೋಗಿ ಅಥವಾ 2,000 ತೆಗೆದುಕೊಂಡೋಗಿ ನೀವು ಒಂದು ಬ್ಯಾಗ್ ತರಕಾರಿನ ತರಕ್ ಸಾಧ್ಯ ಇಲ್ಲ. ಬಟ್ ಈ ಒಂದು ವಿಶ್ವಪ್ರಿಯ ತರಕಾರಿ ಅಂಗಡಿಯಲ್ಲಿ ನೀವು ಕಮ್ಮಿ 10 ರೂಪಾಯಿ ತಗೊಬನ್ನಿ ಅಥವಾ 25 ರೂಪಾಯಿ ತಗೊಬನ್ನಿ. ಈ ತರ ಎಲ್ಲ ಫ್ರೆಶ್ ತರಕಾರಿಯನ್ನ ನೀವು ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಸೊಪ್ಪನ್ನ ಮನೆಯಲ್ಲಿ ಯೂಸ್ ಮಾಡಿ. ಸೊಪ್ಪನ್ನ ತಿನ್ನೋದ್ರಿಂದ ನಿಮಗೆ ಕಣ್ಣುಗಳು ಚೆನ್ನಾಗಿ ಕಾಣುತ್ತೆ. ಇನ್ನು ತುಂಬಾ ಜನ ಬ್ಯಾಚುಲರ್ಸ್ ಇರ್ತಾರೆ, ಹೊಸದಾಗಿ ಮದುವೆ ಆಗಿರೋರು ಇರ್ತಾರೆ. ಇನ್ನ ಆ ತರಕಾರಿ ಮಾಡದಂಗ್ ಬರಲ್ಲ, ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು, ಮಾಡಿದ್ ಹೆಂಗೆ ಅಂತ ಹೇಳಕ್ಕಾಗಲ್ಲ. ನಾನ್ ನಿಮಗೆ ಸಜೆಸ್ಟ್ ಮಾಡ್ತೀನಿ, ತರಕಾರಿ ನಿಮಗೆ ತಗೊಂಡೋಗಿ ನಿಮ್ ಮನೇಲಿ ಅಡುಗೆ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ರೇಖಾ ಅಡುಗೆ ಅಂತ ನೀವು ಟೈಪ್ ಮಾಡಿದ್ರೆ ಒಬ್ರು ಮೇಡಮ್ ಇದ್ದಾರೆ, ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಮನೇಲಿ ಇರ್ತಕ್ಕಂತ ಒಂದು ವಸ್ತುಗಳನ್ನ ನಿಮಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಾರೆ. ಹಾಗಾಗಿ ನೀವು ತರಕಾರಿ ನೀವು ತಗೊಂಡೋಗಿ ಇದ್ ಮಾಡಕ್ ಬರಲಿಲ್ಲ, ಅದ್ ಮಾಡಕ್ ಬರ್ಲಿಕ್ಕಂತ ಪ್ರಮೇಯನೇ ಇಲ್ಲ. ರೇಖಾ ಅಡುಗೆ ನೀವು ಯೂಟ್ಯೂಬ್ ನೋಡಿ ಎಲ್ಲಾ ತರಕಾರಿನ ನೀವು ಅಡುಗೆನ ಮಾಡಿ. ಚೋಳುಪಾಳ್ಯದ ಈ ಒಂದು ವಿಶ್ವಪ್ರಿಯ ತರಕಾರಿ ಅಂಗಡಿಯಲ್ಲಿ ಎಲ್ಲವೂ ಕೂಡ ಫ್ರೆಶ್. ಈ ಕಡೆ ಸೊಪ್ಪು ಅಂದ್ರೆ ಸೊಪ್ಪು, ಗೆಣಸು ಅಂದ್ರೆ ಗೆಣಸು, ಟೊಮೆಟೊ ಅಂದ್ರೆ ಟೊಮೆಟೊ, ಎಲ್ಲವೂ ಕೂಡ ಫ್ರೆಶ್ ಆಗಿ ಸಿಗುತ್ತೆ. ನೀವು ಕೂಡ ಭೇಟಿ ಮಾಡಿ ಒಂದು ಹೊತ್ತಿನ ತರಕಾರಿಯನ್ನ ತೆಗೆದುಕೊಂಡಿವಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.